ಸರ್ ಇಲ್ಲಿ ವೇಟ್ ಮಾಡೋ ಬದಲು ಡೈರೆಕ್ಟ್ ಆಗಿ ಒಳಗೋಗಿ ಅಟ್ಯಾಕ್ ಮಾಡೋದೇ ಬೆಟ್ರು. ಯಾವಾಗ ಏನ್ ಮಾಡ್ಬೇಕು ನೀನ್ ನನಗೆ ಹೇಳ್ಬೇಕಾಗಿಲ್ಲ. ಐ ಆಮ್ ಎ ಸುಪೀರಿಯರ್ ಆಫೀಸರ್. ಆದ್ರೂ ನೀನ್ ಹೇಳಿದಾಗೆ ಗುರು ತಲ್ವಾರ್ ಇಲ್ಲಿ ಇಲ್ಲದೆ ಹೋದ್ರೆ ವೈ ಶುಡ್ ವಿ ಟೇಕ್ ಚಾನ್ಸಸ್? ಸರ್ ಅವ್ನು ಕನ್ಫರ್ಮ್ ಆಗಿ ಇಲ್ಲೇ ಇದ್ದಾನೆ. ಕಿವಿಲ್ ಕೇಳಿದ್ದನ್ನ ಇನ್ಫಾರ್ಮೇಶನ್ ಅಂತೀರಾ, ಕಣ್ಣಲ್ಲಿ ನೋಡಿದ್ದನ್ನ ಕನ್ಫರ್ಮೇಶನ್ ಅಂತೀರಾ. ಲೆಟ್ ಮಿ ಗೋ ಅಂಡ್ ಕನ್ಫರ್ಮ್ ಮೈ ಸೆಲ್ಫ್. ಸರ್ ಸಿಂಗಲ್ ಆಗಿ ಯಾಕೆ ಸರ್ ರಿಸ್ಕ್? ಹೇಳ್ದಷ್ಟು ಮಾಡ್ರಿ. ಅಷ್ಟೊಂದು ರಿಸ್ಕ್ ತಗೊಂಡಿದ್ದಕ್ಕೆ ನಾನೀ ಪೊಸಿಷನ್ ಇರೋದು. ಜಸ್ಟ್ ವೈಟ್ ಮೈ ಸಿಗ್ನಲ್. ಸಿಗ್ನಲ್ ಹೇಗ್ ಕೊಡ್ತೀರಾ? ವಿಸಲ್ ಹೊಡಿತೀನಯ್ಯ. ನಮಗ್ ಕೇಳಿಸ್ದೆ ಹೋದ್ರೆ ಕಿರಿಸ್ತೀನಿ. ಹೇಗೆ? ಸಾಕಾ? ಬ್ಲಡಿ ಇರಿಟೇಟಿಂಗ್ ಬಗರ್ಸ್. ಕೋನ್ ಆಯ್ತು ಇದರ್ ಕಾಯ್ಕೋಯ. ಏನು ನಾಯಿ ಮರಿ ತರ ಕೂಗ್ತಾ ಇದಾರೆ? ಸರಿ, ಇನ್ನೊಂದ್ ಕೆಲಸ ಮಾಡೋಣ. ನಾವಿಬ್ರು ಈ ಕಡೆ ಹೋಗೋಣ, ನೀವಿಬ್ರು ಆ ಕಡೆ ಗೋ. ಸರ್ ನಾನೊಬ್ಬ ರಿಯಲ್ ಎಸ್ಟೇಟ್ ಏಜೆಂಟ್ ಸರ್. ಪ್ರಾಪರ್ಟಿ ತೋರಿಸೋದಕ್ಕೆ ಪಕ್ಕದ ಬಿಲ್ಡಿಂಗ್ ಹೋಗೋದ್ರ ಬದಲು ಇಲ್ಲಿಗೆ ಬಂದ್ಬಿಟ್ಟೆ ಸರ್. ಬೈಯರ್ಸ್ ಕಾಯ್ತಾ ಇದಾರೆ. ಬಿಟ್ಬಿಡಿ ಸರ್, ಹೆಂಡತಿ ಮಕ್ಕಳೆಲ್ಲ ಇದ್ದಾರೆ. ಯಾವ ಚಂದ್ರು, ಎಂತ ಡಬ್ಬ ಬ್ರೋಕರ್ ಅಯ್ಯ ನೀನು? ನಿನ್ಗೋಸ್ಕರ ಪಕ್ಕದ ಬಿಲ್ಡಿಂಗ್ ಅಲ್ಲಿ ಕಾಯ್ತಿದ್ರೆ ಇಲ್ಲಿ ಬಂದು ಇವ್ರ ಜೊತೆ ಮಕ್ಳಾಟ ಆಡ್ತಿದ್ಯಾ? ಕೋನ್ ಆಯ್ತು ಇವ್ನ್ ಬ್ರೋಕರ್ ಅಂದ್ಮೇಲೆ ನಾನು ಯಾರು? ಬೈಯರ್ ತಾನೆ. ಏಯ್ ಎದ್ ಬಾರೋ, ಡೀಲ್ ಮುಗ್ಸೋಣ. ನಂಗ್ ನೋಡ್ತಿದ್ಯಾ? ನಿನ್ ಮುಖಕ್ಕೆ ಈಗ ಬೇರೆ ಸೀನಿಯರ್ ಸಿಟಿಜನ್ ಅಂತ ಸುಮ್ನೆ ಬಿಡ್ತಾ ಇದೀನಿ. ಇಲ್ದಾದ್ರೆ ಬಾ. ಭಾರತ್, ದಿಸ್ ಇಸ್ ಟು ಮಚ್. ಐ ಆಮ್ ಎ ಸೀನಿಯರ್ ಆಫೀಸರ್. ಲರ್ನ್ ಟು ರೆಸ್ಪೆಕ್ಟ್ ಅಸ್, ಅದರ್ವೈಸ್ ಐ ವಿಲ್ ಕಂಪ್ಲೇಂಟ್ ಟು ದ ಪೊಲೀಸ್ ಕಮಿಷನರ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಏನ್ರಿ ಏನಾಯ್ತು? ಸರ್ ಬುಲೆಟ್ ಬಿದ್ದಿದೆ ಸರ್. ಈ ಜಾಗದಲ್ಲಿ ಯಾರು ಶೂಟ್ ಮಾಡಿದ್ದು? ಇಂತ ಕೆಲಸ ಇಲ್ಲ, ಇವನ್ ತಾನೇ ಸರ್ ಮಾಡೋದು. ವಾಟ್? ಹೌದ್ ಸರ್, ನಾನ್ ಶೂಟ್ ಮಾಡಲ್ಲ ಅಂದ್ರೆ ಪಾರ್ಸಲ್ ಆಗ್ತಿದ್ರು. ಶಟ್ ಅಪ್. ಸುಳ್ಳು ಹೇಳ್ತಾ ಇದ್ದಾನೆ ಸರ್. ಚಾನ್ಸ್ ಸಿಕ್ಕರೆ ಸಾಕು ನಾ ಸೀನಿಯರ್ ಅನ್ನೋದು ಮರ್ತು ಬಾಯ್ ಬಂದು ಬೈತಾನೆ. ನೋಡಿದ್ರ ಸರ್, ನಾಯಿ ತರ ಶೂಟ್ ಮಾಡ್ದ. ನಾನ್ ಶೂಟ್ ಮಾಡಿದ್ ನಾಯಿನೇ. ಪೇಷನ್ಸ್ ಇಲ್ಲ ಸರ್, ಬರೀ ಕೋಪ ಆತರ. ಅವೆರಡು ಇಲ್ಲ ಅಂದ್ರೆ ಪೊಲೀಸ್ಗೂ ಪೋಸ್ಟ್ ಮ್ಯಾನ್ಗೂ ಡಿಫ್ರೆನ್ಸ್ ಇರಲ್ಲ. ಈ ಆಟ ಯಾವಾಗ್ಲೂ ನಡೆಯಲ್ಲ. ಸ್ಟಾರ್ ಇದೆ ಅಂತ ಬದುಕ್ತಾ ಇದೀಯಾ? ಇಲ್ಲ, ಪವರ್ ಇದೆ ಅಂತ ಬದುಕ್ತಾ ಇದೀನಿ. ಅಲ್ಲಿಗೆ ಶೂಟ್ ಮಾಡಿದ್ ನಾವು ಇನ್ನೂ ಇದೆಯಾ ಸರ್? ಒಟ್ನಲ್ಲಿ ನಿನಗೆ ಹ್ಯಾಪಿ ತಾನೆ? ಶಿಟ್. ಅದಕ್ಕೂ ತೊಂದ್ರೆನಾ? ನನ್ನ ಮಗಳು SMS ಮಾಡಿದಾಳೆ, ಮಂಜುನಾಥ ದೇವಸ್ಥಾನ ಹತ್ರ ಕಾಯ್ತಾ ಇರ್ತಾಳಂತೆ, ಪಿಕಪ್ ಮಾಡ್ಬೇಕಂತೆ. ಅಷ್ಟೇ ತಾನೆ, ಬಿಡಿ, ನೋ ಪ್ರಾಬ್ಲಮ್. ಹೌದು, ನಿಮ್ಮ ಮಗಳು ಏನ್ ಮಾಡ್ತಿದ್ದಾಳೆ ಸರ್? ನೆಕ್ಸ್ಟ್ ಇಯರ್ ಮದುವೆ ಮಾಡಬೇಕು ಅಂತ ಗಂಡು ಹುಡುಕ್ತಾ ಇದ್ದೀನಿ. ನಾನು ಕೇಳ್ತಿರೋ ಉದ್ದೇಶನೇ ಬೇರೆ, ನೀವು ಕೊಡ್ತಿರೋ ಉತ್ತರನೇ ಬೇರೆ. ಅಯ್ಯೋ ಗೊತ್ತಾಯ್ತು ಬಿಡಿ, ನನ್ನ ಗರ್ಲ್ ಫ್ರೆಂಡ್ ಇದ್ದಾಳೆ ಸರ್. ಇದ್ರಲ್ಲಿ ನಗಂತದೇನಿದೆ ಸರ್? ಇದೇನಯ್ಯ, ಚೀಟಿಂಗ್ ಫ್ಯಾಮಿಲಿ ಅಲ್ವಾ? ಅಪ್ಪನಿಗೆ ಹೇಳ್ದೆ ಬಂದಿದಾರಂತೆ, ಶಾಸ್ತ್ರಿ ಹೇಳ್ದ. ಯಾಕಪ್ಪ ಕೋಪ ಬಂತ? ಇಲ್ಲ ಸರ್, ಟೆಂಪಲ್ ಬಂತು. ಅಮ್ಮ ಪ್ರಶಾಂತಿ ಬಾಮ್ಮ. ಡ್ಯಾಡಿ ಪ್ರಸಾದ. ನೀನು ತಗೊಳಪ್ಪ. ಇವನು ನನ್ನ ಸಬಾರ್ಡಿನೇಟ್ ಆಫೀಸರ್ ಭಾರತ್, ನನ್ನ ಮಗಳು ಪ್ರಶಾಂತಿ. ಎಕ್ಸ್ಪೆಕ್ಟೇ ಮಾಡಲಿಲ್ಲ. ಏನ? ಅಲ್ಲ, ನಿಮ್ ಮಗಳು ಇಷ್ಟೊಂದು ಸಂಪ್ರದಾಯಸ್ಥನ ನಂಬಕ್ಕೆ ಆಗಲ್ಲ. ಅದಕ್ಕೆ ಬೆಳೆಸೋ ವಿಧಾನ ಮುಖ್ಯ. ನನ್ನ ಮಗಳು ಈಗ ತಾನೆ ಡೆಲ್ಲಿಲಿ IPS ಟ್ರೈನಿಂಗ್ ಮುಗಿಸ್ ಬಂದ್ಲು. ನಿನ್ ಗರ್ಲ್ ಫ್ರೆಂಡ್ ತರ ಫಾದರ್ ಚೀಟ್ ಮಾಡಿ ಫ್ಯಾಷನ್ ಡಿಸೈನಿಂಗ್ ಮಾಡೋಳಲ್ಲ. ಯಾರ್ದು ವಿಷಯ ನಮ್ಗೆ ಯಾಕೆ ಡ್ಯಾಡಿ? ಯಾಕೆ ಹೇಳ್ದೆ ಅಂದ್ರೆ, ಎತ್ತವ್ರಿಗೆ ಮೋಸ ಮಾಡೋಳು ನಾಳೆ ಕಟ್ಕೊಂಡವ್ರು ಮೋಸ ಮಾಡೋಳಮ್ಮ. ಅಷ್ಟೇ ಅಂತೀರಾ ಸರ್? ಈ ವೆಹಿಕಲ್ ನಿಲ್ಲಿಸ್ತೀರಾ? ಯಾಕಮ್ಮ? ಮನೆ ಬಂತು. ಫಸ್ಟ್ ಟೈಮ್ ಮನೆಗೆ ಬಂದಿದೀಯಾ? ಬಾ, ಬಿಟ್ಟಿ ಕಾಫಿ ಕುಡಿಯುವಂತೆ. ಪ್ರಶಾಂತಿ ಇರಮ್ಮ. ಬಾಮ್ಮ ಕೂತ್ಕೋ, ಹೇಳಕ್ಕಿನ್ನು ತುಂಬಾ ವಿಷಯ ಇದೆ. ರೀ, ಸೂಪರ್ ಬಜಾರ್ಗೆ ಹೋಗ್ಬೇಕಾಗಿತ್ತು. ಯಾಕೆ ಹೋಗ್ಲಿಲ್ಲ? ಏನ್ ಬೆಕ್ಕಡ್ಡ ಬಂತ? ಇಲ್ಲ ಇಲ್ಲ, ನೀವ್ ಬಂದ್ಮೇಲೆ ಹೇಳ್ಬಿಟ್ಟು ಹೋಗೋಣ ಅಂತಿದ್ದೆ. ಕೇಳಿಸ್ಕೊಂಡ್ಯಾ? 23 ವರ್ಷದಿಂದ ತಾಳಿ ಕಟ್ಟುವ ತಲೆ ತಗ್ಗಿಸ್ತವಳು. ಹೌದಾ? ನಮಸ್ತೆ ಮೇಡಮ್. ಇವತ್ತಿಗೂ ಪತಿಯೇ ಪ್ರತ್ಯಕ್ಷ ದೈವ ಅನ್ಕೊಂಡಿರೋಳು. ನಿಮ್ಮತ್ತೆ ಹಾಗೆ ಗಂಡನ್ ತಲೆ ಸೌರಿ ಫಾರಿನ್ ಹೋಗೋ ಕ್ಯಾರೆಕ್ಟರ್ ಅಲ್ಲ. ಹಾಯ್ ಡ್ಯಾಡಿ. ಹಾಯ್, ನನ್ನ ಚಿಕ್ಕ ಮಗಳು ಸುಶಾಂತ್. ನಿಮ್ನೆಲ್ಲ ನೋಡ್ತಿದ್ರೆ ತಪ್ಪೆಲ್ಲ ನನ್ನ ಟೀಚರ್ ಹುಡುಗಿದೆ ಅಂತ ಅನ್ಸುತ್ತೆ. ನಿಮ್ ತರ ಡಿಸಿಪ್ಲಿನ್ ಆಗಿ ಬೆಳೆಸಿದ್ರೆ ಚೆನ್ನಾಗಿ ಬೆಳೆದಿರೋಳ ಏನು ಅಲ್ವಾ? ಅವರಪ್ಪ ಕರೆಕ್ಟ್ ಆಗಿದ್ದಿದ್ರೆ ಫ್ಯಾಮಿಲಿ ಎಲ್ಲ ನೆಟ್ಗಿರೋದು. ಬೇಜವಾಬ್ದಾರಿ ನನ್ ಮಗ. ಸ್ಟಾಪ್ ಇಟ್ ಡ್ಯಾಡಿ. ಭರತ್, ದಿಸ್ ಇಸ್ ಟೂ ಮಚ್. ಯಾಕಮ್ಮ? ನಿಮ್ಮ ನೀವೇ ಬೈಕೊಳ್ಳೋದನ್ನ ನಾನೇ ನೋಡಕ್ ಆಗಲ್ಲ ಡ್ಯಾಡಿ. ಅಂದ್ರೆ ಸ್ಪೇನ್ಗೆ ಬಂದಿದ್ದು ನಿಮ್ ಫ್ಯಾಮಿಲಿನೇ ಸರ್? ಹೌದು ಸರ್.
ನೀವ್ ಹೇಳ್ದಂಗೆ ತಪ್ಪೆಲ್ಲ ಅವ್ರ ಅಪ್ಪಂದು. ಅಂದ್ರೆ ನೀವು ಫ್ಯಾಷನ್ ಡಿಸೈನಿಂಗ್ ಕಾಂಪಿಟೇಷನ್ಲಿ 12 ಕಂಟ್ರಿ ಪಾರ್ಟಿಸಿಪೇಟ್ ಮಾಡ್ತು. ಅದರಲ್ಲಿ ಫಸ್ಟ್ ಬರೋ ಟ್ಯಾಲೆಂಟ್ ನಿಮ್ ಮಗಳಿಗಿದ್ರು ಅದನ್ನ ತಿಳ್ಕೊಳ್ದೇ ಇರೋದು ನಿಮ್ ತಪ್ಪು. ಬಟ್ ಆಂಟಿ ನೀವ್ ಮಾಡೋ ತಪ್ಪು ಮಾಡ್ದೆ ಅವಳಿಗೆ ಸಪೋರ್ಟ್ ಮಾಡಿದ್ರು. ತನ್ನ ಆಸೆ ಹೇಳ್ಕೊಳಕ್ಕಾಗದೆ ಭಯ ಪಡೋ ನಿಮ್ ಮಗಳು ಇವತ್ತು ನಿಮಗೆ ಹೇಳೋ ಕಾರಣ ನಿಮ್ ಮೇಲಿಟ್ರೋ ಪ್ರೀತಿ. ಇದೆಲ್ಲ ನಿಮಗೆ ಗೊತ್ತಾಗ್ಲಿ ಅಂತಾನೆ ನಾನೊಂದ್ ಸ್ವಲ್ಪ ಆಕ್ಟ್ ಮಾಡಿದೆ. ಐ ಆಮ್ ಸಾರಿ ಸರ್. ನಿನ್ವಿಂಗೆ ಬೇರೆ ನನ್ವಿಂಗೆ ಬೇರೆ ಆಯ್ತಲ್ಲ, ಮತ್ತೆ ಯಾಕೆ ಬಂದೆ? ಪ್ರಶಾಂತಿ ಜೊತೆಗೆ ಸ್ವಲ್ಪ ಪರ್ಸನಲ್ ಆಗಿ ಮಾತಾಡ್ಬೇಕಾಗಿತ್ತು. ಇಲ್ಲಿ ಪರ್ಸನಲ್ ಏನೂ ಇಲ್ಲ, ಎಲ್ಲ ಖುಲ್ಲಂ ಖುಲ್ಲ. ಏನ್ ಹೇಳೋ? ಓಕೆ, ಪ್ರಶಾಂತಿ ನಮ್ ಲವ್ ವಿಷಯ ನಮ್ಮ ಮನೇಲಿ ಗೊತ್ತಾಯ್ತು. ಸೊ ನೀನು ಓಪನ್ ಆಗಿ ಹೇಳ್ಬಿಟ್ರೆ ದೊಡ್ಡವನ್ನ ಕೂರಿಸಿ ಮಾತುಕತೆ ಮುಗಿಸ್ಬೋದು. ಏನ್ ಮುಗಿಸೋದು ಮಾತುಕತೆ? ಹೀಗ ಪ್ರಪೋಸ್ ಮಾಡೋದು? ದೊಡ್ಡವರು ಗೌರವ ಇಲ್ಲ. ಪ್ರಶಾಂತಿ ನೋ ಅಂತ ಹೇಳಮ್ಮ, ಎದ್ದೋಗ್ಲಿ. ಐ ಲವ್ ಹಿಮ್ ಡ್ಯಾಡಿ. ನಾನ್ ಇವ್ರನ್ನೇ ಮದ್ವೆ ಆಗೋದು. ನೀವೇ ಹೇಳಿದ್ರಲ್ಲ ಡ್ಯಾಡಿ, ನಾನ್ ಬೇರೆಯವರಿಂದ ತಿಳ್ಕೊಳ್ಳೋದಕ್ಕಿಂತ ನೀನೇ ಹೇಳೋದು ಒಳ್ಳೇದು ಅಂತ. ಆದ್ರೂ ಇಂಥವನ್ನ ಡ್ಯಾಡಿ, ಅವನ್ಗೆ ದುರಹಂಕಾರ, ಒಳ್ಳೆ ಆಫೀಸರ್ ಅನ್ನೋ ಕೊಬ್ಬು. ಅದು ಕರಗ್ಬೇಕು ಅಂದ್ರೆ ಮೊದ್ಲು ಕೈ ಹಿಡಿಬೇಕು, ಕಾಲು ಬೀಳೋ ನೆಪದಲ್ಲಿ ಕಾಲಿಳಿಬೇಕು. ಐಡಿಯಾ ಚೆನ್ನಾಗಿದೆ, ಬಟ್ ಮದುವೆ ಆದ್ಮೇಲೆ ಮಿಸ್ ಫೈರ್ ಆದ್ರೆ? ಮನೇಲಿ ಯಾವತ್ತು ಮಿಸ್ಸಸ್ ಕಳೆ ಫೈರ್ ಡ್ಯಾಡಿ. ಓಕೆ, ನನ್ ಮಗಳು ಒಪ್ಪಿದಾಳೆ ಅಂತ ನಾನು ಒಪ್ಪಿದ್ದೀನಿ. ಬಟ್ ಅದಕ್ಕೂ ಮುಂಚೆ ನಿಮ್ ಫ್ಯಾಮಿಲಿ ನಾವು ಮೀಟ್ ಮಾಡ್ಬೇಕು. ಅವ್ರು ನಮ್ಗೆ ಇಷ್ಟ ಆಗ್ಬೇಕು. ಇಲ್ಲ ಅಂದ್ರೆ ಸರ್ ಎಲ್ರು ಇಷ್ಟ ಆಗ್ತಾರೆ. ಆದ್ರೆ ಏನಾದ್ರೆ ನೋಡಿದ್ಯಾ, ಆಗ್ಲಿ ಇನ್ನೊಂದು ಪ್ರಾಬ್ಲಮ್ ನಂದಲ್ಲ ಸರ್, ನಮ್ಮ ಮಾವಂದು. ಅಂದ್ರೆ ಸರ್ ನಾನ್ ಪೊಲೀಸ್, ಬಟ್ ನಮ್ಮ ಮಾವ ನನ್ನ MLA ಅಂತ ಅನ್ಕೊಂಡಿದ್ದಾರೆ. ಸೊ ನೀವೇ ಸ್ವಲ್ಪ ಮ್ಯಾನೇಜ್ ಮಾಡ್ಬೇಕು. ಎಂತೆಂತ ಕ್ರಿಮಿನಲ್ಸ್ ನ ಹ್ಯಾಂಡಲ್ ಮಾಡಿದೀನಿ. ಇನ್ ನಿಮ್ಮ ಮಾವ ಯಾಮಹ. ಏನು ಎಲ್ರು ಹ್ಯಾಪಿ ಆಗಿದ್ದೀರಿ? ಎಲ್ಲಾರ ಪರಿಚಯನೂ ಆಯ್ತು. ಇವ್ರು ನಮ್ಮ ಮಾವ ಚಕ್ರಪಾಣಿ, ಅದೇ ನಿಮ್ಗೆ ಹೇಳಿದ್ನಲ್ಲ. ಇವ್ರೇನ ಅವರು? ನಮಸ್ಕಾರ. ನಮಸ್ಕಾರ. ಇದೇನು ತುಂಬಾ ಪರಿಚಯ ಇರೋ ತರ ಮಾತಾಡ್ತಿದ್ದಾರೆ. ಈ ಶುಭ ಕಾರ್ಯಕ್ಕೆ ಅಡಿಪಾಯ ಹಾಕಿರೋದು ನೀನ್ ತಾನೆ? ಅದು ನಿಜ ತಾನೆ. ಅದ್ ಸರಿ, ನಾವ್ ಆಡ್ತಾ ಇರೋದ್ ನಾಟಕ ಅಂತ ಭರತ್ ಬೀಗರ್ಗೆ ಹೇಳಿರ್ತಾನೆ ಬಿಡ. ಬೀಗ್ರೆ ನನ್ ಮಗ ಅಂತ ಹೇಳ್ಕೊಳ್ತಿಲ್ಲ, ಈ ಏಜ್ನಲ್ಲೇ ಅಸೆಂಬ್ಲಿನ ಅಲ್ಲಾಡಿಸ್ತಾನೆ. ಸೇಮ್ ರಾಹುಲ್ ಗಾಂಧಿ ತರಾನೆ. ಅವರು ಲೋಕಸಭೆಗೆ, ಇವನು ವಿಧಾನಸಭೆಗೆ. ಇವ್ನು ನೋಡಿ ಯೂತ್ಸ್ ಎಲ್ಲ ಪೊಲಿಟಿಕ್ಸ್ ಬರ್ಬೇಕು ಅಂತ ತುದಿಗಾದಲ್ಲಿ ನಿಂತಿದ್ದಾರೆ. ಇವನಿಗೆ ಬರೀ ಮೈಂಡ್ ಮಾತ್ರ ಅಲ್ಲ, ಕಣ್ಣು ವೀಕೆ. ಹೌದು, ನಾನು ಕೇಳಿದ್ದೀನಿ ಬಿಗ್ರೆ, ಎಲ್ಲಾರು ನಿಮ್ ಮಗನ್ನ ರೋಲ್ ಮಾಡೆಲ್, ಯೂತ್ ಐಕಾನ್ ಅಂತಾರೆ. ಏನಪ್ಪ ಇವರು ನನಗೆ ಕಂಡು ಹಿಡಿತಾ ಇದಾರಲ್ಲ? ಅದೇನು ಇಲ್ಲ ಪಜಿ, ಅವ್ರಿಗೆ OCD ಐ ಪ್ರಾಬ್ಲಮ್ ಇದೆ. ನಿಜ ಹೇಳಬೇಕು ಅಂದ್ರೆ ಯೂತ್ ರಾಜಕೀಯಕ್ಕೆ ಬಂದ್ರೇನೆ ದೇಶ ಉದ್ಧಾರ ಆಗೋದು. ಇವನೇನೆ ನಂಗೆ ಕಣ್ಣೊಡಿತಾನೆ. ನಿಂಗ ನಂಗೆ ಅನ್ಕೊಂಡೆ. ಅಯ್ಯೋ ಪೆದ್ದಿ. ಸರಿ ಬಿಗ್ರೆ, ಆದಷ್ಟು ಬೇಗ ಮುಹೂರ್ತ ಇಟ್ಟು ನಮಗ್ ತಿಳಿಸ್ಬಿಡಿ. ನಾನ್ ಸ್ವಲ್ಪ ಹಿಮಾಲಯಕ್ಕೆ ಹೋಗಿ ಬರ್ಬೇಕು. ಹಿಮಾಲಯಕ್ಕ? ಯಾಕೆ? ರಜನಿಕಾಂತ್ ಗುರುಗಳು ಅಲ್ಲೇ ಇದ್ದಾರೆ, ನಿಮ್ ಗುರುಗಳು ಅಲ್ಲೇ ಇದ್ದಾರಾ? ಗುರು ಅಷ್ಟೇ ಅಲ್ಲ, ದೇವ್ರು, ಅಣ್ಣವರು. ಅಣ್ಣ ಡಾಕ್ಟರ್ ರಾಜ್ಕುಮಾರ್ ಅವ್ರ ಶೂಟಿಂಗು ಅಲ್ಲೇ ನಡೀತಾ ಇರೋದು. ಫಸ್ಟ್ ಮದುವೆ ಕಾರಣ ಅವ್ರಿಗೆ ಕೊಡ್ಬೇಕು ನಾನು. ಹೌದು, ಹಿಮಾಲಯದಲ್ಲೇ ಮೇಜರ್ ಶೂಟಿಂಗ್ ಶೆಡ್ಯೂಲ್ ಅಂತೆ. ಅಣ್ಣ ಅವರಿದ್ದಾರೆ ಅಂತ ಫಿಕ್ಸ್ ಆಗಿದ್ದಾರೆ. ಇವರೇನು ಇಡೀ ಕರ್ನಾಟಕ ಜನರೇ ಅನ್ಕೊಂಡಿಲ್ವೇ? ಬಿಗ್ರೆ, ಏನ್ ಯೋಚನೆ ಮಾಡ್ತಿದ್ದೀರಿ? ಏನೂ ಇಲ್ಲ, ಆದಷ್ಟು ಬೇಗ ಮುಹೂರ್ತ ಇಟ್ಟು ತಿಳಿಸ್ತೀನಿ. ಆಯ್ತು, ನಮಸ್ಕಾರ. ಹೇಳಮ್ಮ ಹೇಳಮ್ಮ, ಒಳ್ಳೆದಾಗ್ಲಿ. ನಮ್ಮ MLA ಅಳಿಯನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಚೆನ್ನಾಗಿ ನೋಡ್ಕೋತೀನಿ. ಅಣ್ಣ, ಏನಮ್ಮ? ಈ ಸಂಬಂಧ ಬೇಡ ಅಣ್ಣ. ಯಾಕಮ್ಮ? ಹುಡುಗಿ ಲಕ್ಷಣವಾಗಿದ್ದಾಳೆ. ಹುಡುಗಿ ಏನೋ ಲಕ್ಷಣವಾಗಿದ್ದಾಳಣ್ಣ, ಆದ್ರೆ ಅವ್ರ ಅಪ್ಪ ಸರಿಗಿಲ್ಲ. ಸುಮ್ನೆ ಕಣ್ಣು ನೋಡಿತಾರೆ. ಓ ಅದ ಪಾಪ, ಅವ್ರಿಗೆ OCD ಅನ್ನೋ ಕಾಯಿಲೆ ಇದೆಯಂತೆ. ಭರತ ಹೇಳ್ದ. ನೋಡ್ದಿಯಾ ಹೆಂಗ್ ಮ್ಯಾನೇಜ್ ಮಾಡ್ತಾರೆ?